ಮತ್ತು ನಿಮ್ಮಿಂದನೂ ನಿಮ್ಮ ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಿರೋರಿಗೆ ನೀವು ಆ ಒಂದು ಮೆಸೇಜ್ನ ಶೇರ್ ಮಾಡ್ತೀರಾ, ನಿಮ್ಗೆ ಗೊತ್ತಿರೋ ಒಂದು ಗ್ರೂಪ್ಗೆ ಶೇರ್ ಮಾಡ್ತಿರ್ತೀರ. ನಿಮ್ಮಿಂದ ಅವರು ಆ ಒಂದು ಲಿಂಕಿಂದ ಒಂದು ಸ್ಕ್ಯಾಮು ಅಥವಾ ಫ್ರಾಡಲ್ಲಿ ಸಿಗಾಕೊಳ್ತಾರೆ. ನಮಸ್ಕಾರ ದೇವರು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಕ್ಯಾಮ್ ಅಲರ್ಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ್ಯಾವ ಥರ ಎಲ್ಲ ಸ್ಕ್ಯಾಮ್ ಆಗ್ಬೋದು ನೀವು ನೋಡಿರ್ತೀರ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಎಲ್ಲ ಕಡೆಯೂ ವಾಟ್ಸಪ್ಪಲ್ಲಿ ಸಹ ಸ್ಕ್ಯಾಮ್ ಆಗುತ್ತೆ. ಸ್ಕ್ಯಾಮು ಫ್ರಾಡು ಇದೇನು ಹೊಸದೇನಲ್ಲ. ನೋಡೋಣ ಯಾವ್ಯಾವ ರೀತಿಯೆಲ್ಲ ಸ್ಕ್ಯಾಮ್ ಆಗ್ಬೋದು, ಯಾವ್ಯಾವ ರೀತಿಯೆಲ್ಲ ಫ್ರಾಡ್ ಮಾಡ್ಬೋದು ಜನ ಅಂತೇಳ್ಬಿಟ್ಟು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ನಮಸ್ಕಾರ ದೇವರು, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಮ್ಯಾಟ್ರ್ ಅಂತೇಳಿದ್ರೆ ಸ್ಕ್ಯಾಮ್ ಅಲರ್ಟ್. ಜನರಿಗೆ ತುಂಬಾ ಸ್ಕ್ಯಾಮ್ ನಡೀತಾ ಇದೆ. ಯಾವ್ಯಾವ ರೀತಿಯೆಲ್ಲ ಸ್ಕ್ಯಾಮ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಇವನ್ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅಥವಾ ಇವಾಗ ಬಂದಿರೋ ಯೂಟ್ಯೂಬು, ಪ್ರತಿಯೊಂದರಲ್ಲೂ ಸ್ಕ್ಯಾಮ್ ಆಗುತ್ತೆ. ಯಾವ್ಯಾವುದರಲ್ಲಿ ಯಾವ್ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ನೋಡೋಣ, ಮುಂದೆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಒಂದು ವಿಷಯ ನಿಮಗೆ ಯಾವುದೇ ಕಾರಣಕ್ಕೂ ಡಲ್ ಆಗಲ್ಲ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಾಟ್ಸಪ್ಪಲ್ಲಿ ಬಂದು ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿದೆ ನೋಡಿ, ಇದು ವಾಟ್ಸಪ್ಪಲ್ಲಿ ಬಂದು ಈ ಥರ ಬರುವಂಥದ್ದು ನೋಡಿ. ನಮ್ಮದು ಒಂದು ಗ್ರೂಪ್ ಇದೆ, ನಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ದು ಒಂದು ಗ್ರೂಪ್ ಇದೆ. ಆ ಒಂದು ಗ್ರೂಪಲ್ಲಿ ಬಂದಿರೋವಂಥದ್ದು ಈ ಒಂದು ಮೆಸೇಜು. ಸ್ಪ್ಯಾಮ್ ಮೆಸೇಜು ಕಳಿಸ್ಬಿಟ್ಟು ನಿಮಗೆ ಮೀಶೋಯಿಂದ ಒಂದು ಗಿಫ್ಟ್ ವಾಚರ್ ಇದೆ ಅಂತೇಳ್ಬಿಟ್ಟು ಕಳಿಸ್ತಾರೆ. ಈ ಒಂದು ಗಿಫ್ಟ್ ವಾಚರ್ ಇದೆ ಅಂತೇಳ್ಬಿಟ್ಟು ನೀವೇನಾದರೂ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನನ್ನ ಮೊಬೈಲಲ್ಲಿ ಓಪನ್ ಆಗಲ್ಲ. ಕೆಲವೊಂದು ಮೊಬೈಲಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೆಲವರು ಯಾರು ಪ್ರೈವಸಿ ಇಟ್ಕೊಂಡಿಲ್ವೋ ಅವ್ರಿಗೆಲ್ಲನೂ ಈ ಒಂದು ಲಿಂಕ್ ಓಪನ್ ಆಗುತ್ತೆ. ಓಪನ್ ಆಗಿ ಒಂದು ಅವ್ರದ್ದೇ ಆದ ಒಂದು ಡಿಸೈನ್ ಮಾಡಿದ್ದಾರೆ, ಮೀಶೋ ಥರನೇ ಇರುತ್ತೆ. ಅದೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಆ ಒಂದು ವೆಬ್ಸೈಟಲ್ಲಿ ನಿಮಗೆ ಲಕ್ಕಿ ಡ್ರಾ ಏನೋ ಒಂದು ಲಕ್ಕಿ ಡ್ರಾ, ಐಫೋನ್ ಗೆದ್ದಿದ್ದೀರಾ, ಅದು ಏನಾದರೂ ಒಂದು ನಿಮಗೆ ವಿನ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಶೋ ಆಗುತ್ತೆ. ಅದು ಶೋ ಆದಮೇಲೆ ನಿಮಗೆ ಒಂದು 4-5 ಕೂಪನ್ ಓಪನ್ ಆಗುತ್ತೆ. ಆ ಒಂದು ಯಾವ್ದಾದ್ರು ಒಂದು ಕ್ಲಿಕ್ ಮಾಡಿ ಆ ಒಂದು ಕೂಪನಲ್ಲಿ ನಿಮಗೆ ಏನಾದರೂ ಒಂದು ಶೋ ಆಗುತ್ತೆ. ಇಷ್ಟು ಅಮೌಂಟ್ ಗೆದ್ದಿದ್ದೀರಾ, ಐಫೋನ್ ಗೆದ್ದಿದ್ದೀರಾ, ಅಥವಾ ಪ್ರೈಸ್ ಏನಾದರೂ ಗಿಫ್ಟ್ ವಾಚರ್ ಗೆದ್ದಿದ್ದೀರಾ, ಏನೋ ಒಂದು ಆ ಥರ ಶೋ ಆಗುತ್ತೆ. ಶೋ ಆದಮೇಲೆ ನಿಮಗೆ ಆಮೇಲೆ ಅದು ಓಪನ್ ಆದಮೇಲೆ ನೆಕ್ಸ್ಟು ನೀವು ಅದನ್ನು 4-5 ಒಂದು ಗ್ರೂಪಿಗೆ ಶೇರ್ ಮಾಡಬೇಕಾದ ಒಂದು ಟಾಸ್ಕ್ ಕೊಡ್ತಾರೆ. ಆ ಒಂದು ಟಾಸ್ಕ್ ಆದಮೇಲೆ ನೆಕ್ಸ್ಟು ನೀವು ಅದನ್ನು ಶೇರ್ ಮಾಡಬೇಕಾಗುತ್ತೆ. ಹಿಂಗೆ ಚೈನ್ ಲಿಂಕ್ ಥರ ಶೇರ್ ಮಾಡಿಕೊಂಡು ಆಮೇಲೆ ಆ ಲಿಂಕ್ನ ನೀವು ಓಪನ್ ಮಾಡಿದ್ದಕ್ಕೆ ನಿಮ್ಮ ಪ್ರೈವೇಸಿನೂ ಹೋಯಿತು, ನಿಮ್ಮದೆಲ್ಲ ಇನ್ಫಾರ್ಮೇಷನ್ನು ಒಂದು ಸೈಬರ್ ಇದು ಬರುತ್ತಲ್ವ, ಹ್ಯಾಕರ್ಸ್ ಹತ್ರ ನಿಮ್ಮ ಒಂದು ಇನ್ಫಾರ್ಮೇಷನ್ ಆ ಒಂದು ವೆಬ್ಸೈಟಲ್ಲಿ ಅವ್ರಿಗೆ ಸಿಗುತ್ತೆ. ಅದರಿಂದ ಬೇರೆ ಬೇರೆ ಥರ ಫ್ರಾಡ್ಗಳನ್ನ ನಿಮಗೆ OTP ಇಂದ ಫ್ರಾಡ್ ಮಾಡೋದು, ಬ್ಯಾಂಕ್ ಮೂಲಕ ಫ್ರಾಡ್ ಮಾಡೋದು, ಮತ್ತೊಂದು ಅಂತ ತುಂಬ ಥರದ ಫ್ರಾಡ್ಗಳು ಆ ಒಂದು ವಾಟ್ಸಪ್ಪಲ್ಲೇ ಆಗುವಂಥದ್ದು. ಮತ್ತು ನಿಮ್ಮಿಂದನೂ ನಿಮ್ಮ ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಿರೋರಿಗೆ ನೀವು ಆ ಒಂದು ಮೆಸೇಜ್ನ ಶೇರ್ ಮಾಡ್ತೀರಾ, ನಿಮ್ಗೆ ಗೊತ್ತಿರೋ ಒಂದು ಗ್ರೂಪ್ಗೆ ಶೇರ್ ಮಾಡ್ತಿರ್ತೀರ. ನಿಮ್ಮಿಂದ ಅವರು ಆ ಒಂದು ಲಿಂಕಿಂದ ಒಂದು ಸ್ಕ್ಯಾಮು ಅಥವಾ ಫ್ರಾಡಲ್ಲಿ ಸಿಗಾಕೊಳ್ತಾರೆ. ಆ ಥರ ಆಯಿತು. ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತೀನಿ ಯಾವ ಥರ ಅಂತೇಳಿದ್ರೆ, ನೋಡಿ ಈ ಒಂದು ಪೇಜ್ ಇದೆ. ಇಲ್ಲಿ ಈ ಒಂದು ಪೇಜ್ ನೋಡ್ಬೋದು. ಇದೇ ಥರ ಸುಮಾರು ಪೇಜಸ್ ಇರುತ್ತೆ. ಅಲ್ಲಿ ಫಾಲೋವರ್ ಸರ್ವಿಸ್ ಅಂತ ಇದೆ, ಓಕೆನಾ. ಇಲ್ಲಿ ನೋಡಿ ಈ ಥರ ಓಪನ್ ಆಗೋಂಥದ್ದು. ಸ್ವಲ್ಪ ಸುಮ್ಮನೆ ಓಪನ್ ಮಾಡಿದ್ದೀನಿ ಅಷ್ಟೇ. ನೋಡಿ ಈ ಥರ ಫಾಲೋವರ್ಸ್ ಬರುತ್ತೆ. ಇದರಿಂದ ನಿಮಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗುತ್ತೆ, ಲೈಕ್ಸ್ ಇನ್ಕ್ರೀಸ್ ಆಗುತ್ತೆ, ಕಮೆಂಟ್ಸ್, ಅದು ಯಾವುದೇ ಥರ ವ್ಯೂಸು ಎಲ್ಲ ಪ್ರತಿಯೊಂದೂ. ಫೇಸ್ಬುಕ್ಕಲ್ಲೂ ಸೇಮು. ಇಲ್ಲಿ ನೋಡಿ, ಈ ಥರ ಶೋ ಆಗೋಂಥದ್ದು ಜೆನ್ಯೂನ್ ಥರ ಇರುತ್ತೆ, ಬಟ್ ಜೆನ್ಯೂನ್ ಅಲ್ಲ ಅದು.
ಬಂದ್ರೂ ಅಕಸ್ಮಾತಾಗಿ ಆ ಒಂದು ಫಾಲೋವರ್ಸ್ ಆಗಿರಲಿ, ಅದರಿಂದ ಬರೋ ಲೈಕ್ಸ್ ಆಗಿರಲಿ, ನಿಮಗೆ ಎಲ್ಲ ಮತ್ತೆ ವಾಪಸ್ ಆಗುತ್ತೆ. ಮೆಟಾಯಿಂದ ವೆರಿಫೈ ಆಗಿ ಅದೆಲ್ಲ ವಾಪಸ್ ಆಗುವಂಥದ್ದು. ಇದು ಈ ಥರ ಸುಮಾರಷ್ಟು ಪೇಜ್ಗಳಿದೆ ಈ ಥರ ಫ್ರಾಡ್ ಮಾಡೋವಂಥದ್ದು. ನೋಡಿ ಇಲ್ಲಿ ಓನ್ಲಿ 1K ಫಾಲೋವರ್ಸು ಬರೀ 200 ರೂಪೀಸ್ಗೆ, ಆ ಥರ ಎಲ್ಲ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ನಿಮಗೆ ಅಮೌಂಟ್ ಹಾಕ್ಸ್ಕೊಳ್ಳೋದು, ಅಥವಾ ಆಮೇಲೆ ನಿಮಗೆ ಫ್ರಾಡ್ ಮಾಡೋದು, ನಿಮ್ಮ ಡಾಟಾನ ನೀವು ಪಾಸ್ವರ್ಡ್ ಕೇಳೋದು, ಇನ್ಸ್ಟಾಗ್ರಾಮ್ ID ಪಾಸ್ವರ್ಡ್ ತೊಗೊಳ್ಳೋದು, ಅಥವಾ ನಿಮ್ಮ ಅಥೆಂಟಿಕೇಷನ್ನೇ ಚೇಂಜ್ ಮಾಡೋದು, 2 ಸ್ಟೆಪ್ ವೆರಿಫಿಕೇಷನ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಅವರು ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡಿ ಯೂಸ್ ಮಾಡೋವಂಥದ್ದು ಆಗುತ್ತೆ. ಫೇಸ್ಬುಕ್ಕಲ್ಲೇ ಅದೇ ಥರನೇ ಸೇಮು. ಫೇಸ್ಬುಕ್ಕಲ್ಲೂ ಸೇಮು. ಯಾವ ಥರ ಅಂತೇಳಿದ್ರೆ ಫೇಸ್ಬುಕ್ಕಲ್ಲೂ ಅದೇ ಥರ ನಿಮಗೆ ಫಾಲೋವರ್ಸ್ ಫಾಲೋವರ್ಸ್ ಇನ್ಕ್ರೀಸ್ ನೋಡಿ ತುಂಬ ಇದೆ ಇಲ್ಲಿ. ಇನ್ಕ್ರೀಸ್ ಯುವರ್ ಫಾಲೋವರ್ಸು ಇಲ್ಲಿ ನೋಡಿ ಈ ಥರ ತುಂಬ ಪೇಜಸ್ಗಳಲ್ಲಿ ಅವರು ಇಷ್ಟು ರೇಟ್ಗೆ ಇಷ್ಟು ಫಾಲೋವರ್ಸ್ ಬರುತ್ತೆ, ಇಷ್ಟು ನಿಮಗೆ ಲೈಕ್ಸ್ ಬರುತ್ತೆ, ಇಷ್ಟು ಅಮೌಂಟಲ್ಲಿ ಲೋ ಬಜೆಟಲ್ಲಿ ನೋಡಿ ಇದೇ ಥರ ಸ್ಕ್ರೋಲ್ ಮಾಡ್ತಾಯಿದ್ರೆ ಬರ್ತಾನೇ ಇರುತ್ತೆ. ಇದೆಲ್ಲನೂ ಫ್ರಾಡೇ ಒಂದು ಲೆಕ್ಕದಲ್ಲಿ, ಫೇಕು, ಎಲ್ಲ ಸ್ಕ್ಯಾಮ್ ಒಂಥರ. ನಿಮ್ಮದು ಪಾಸ್ವರ್ಡ್ ಇಸ್ಕೊಳ್ಳೋದು, ನಿಮ್ದು ಏನಾದರೂ ಅಕೌಂಟು ಸ್ವಲ್ಪ ಇನ್ಕ್ರೀಸ್ ಆಗಿತ್ತು, ಅಥವಾ ನಿಮ್ಮದು ಹೈಲಿ ಕಂಟೆಂಟ್ ಇರೋವಂಥ ಒಂದು ಅಕೌಂಟ್ ಏನಾದರೂ ಆಯ್ತಂದರೆ, ಮಾನಿಟೈಸ್ ಆಗಿತ್ತು ಅಥವಾ ಏನಾದರೂ ಆಯ್ತಂದರೆ ಫಾಲೋವರ್ಸ್ಗೋಸ್ಕರ ನಿಮ್ಮ ಅಕೌಂಟ್ನೇ ಕಳೆದುಕೋಬೇಕಾದ ಪರಿಸ್ಥಿತಿನೂ ಬರ್ಬೋದು, ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಇವತ್ತು ನನಗಾಗಿರೋ ಒಂದು ಚೆಕ್ ಮಾಡೋಣ ಅಂತೇಳ್ಬಿಟ್ಟು ಯೂಟ್ಯೂಬಲ್ಲೂ ಅದೇ ಥರ ಇರ್ಬೋದಾ ಅಂತೇಳ್ಬಿಟ್ಟು ನೋಡಿ, ಇದು ವೆಬ್ಸೈಟಲ್ಲಿ ಯಾವುದೋ ಒಂದು ಸುಮ್ಮನೆ ಯೂಟ್ಯೂಬರ್ ಹಾಕಿರೋ ನಮ್ಮಂಥ ಯೂಟ್ಯೂಬರ್ಗಳೇ ಅವರೇ ಫ್ರಾಡ್ಗೆ ಎಳೆಯೋ ಥರ ಒಂದು ರೆಕಮೆಂಡ್ ಮಾಡ್ತಾರೆ. ಯಾವ ಥರ ಅಂತೇಳಿದ್ರೆ ಇಲ್ಲಿ ನೋಡಿ, ಫ್ರೀ ಮಾನಿಟೈಸ್ ಅಂತೇಳ್ಬಿಟ್ಟು ಇರ್ಬೋದಾ ನೋಡೋಣ ಅಂತೇಳಿ ಒಂದು ಕ್ಯೂರಿಯಾಸಿಟಿಗೆ ಇದನ್ನು ಚೆಕ್ ಮಾಡಿ ನೋಡಿ. ಹಂಗೆ ಸ್ಕ್ರೋಲ್ ಮಾಡ್ತಾಯಿದ್ರೆ ಇಲ್ಲಿ ನಿಮಗೆ ಸಿಗುವಂಥದ್ದು ನೋಡಿ, ಇಷ್ಟೊಂದೆಲ್ಲ ರೇಟ್ಗೆ ನಿಮಗೆ ಫಾಲೋವರ್ಸ್, ಅಷ್ಟು ಫಾಲೋವರ್ಸ್ ಬರುತ್ತೆ, ಇಷ್ಟು ಫಾಲೋವರ್ಸ್ ಬರುತ್ತೆ, ಇಲ್ಲಿ ಎಲ್ಲ ಮೆನ್ಷನ್ ಮಾಡಿರೋಂಥದ್ದು ನೋಡ್ಬೋದು ನೀವು. ನೋಡಿದ್ರಾ ಈ ಥರ ಎಲ್ಲ ಬರುತ್ತೆ. ಇದು ನಾನು ಇನ್ನೂ ಒಂದು ಸ್ಟೆಪ್ಪು ಮುಂದೆ ಹೋಗಿ ಇದನ್ನು ಯಾವ ಥರ ಇದೆ ಚೆಕ್ ಮಾಡೋಣ ಅಂಥೇಳಿ ಜಸ್ಟು ಇದು ಮಾಡಿದರೆ, ನಿನ್ನೆ ನೋಡಿ ಈ ಒಂದು ನಂಬರು ಇದಕ್ಕೆ ಫಸ್ಟು ಅವರೇ ಗ್ರೂಪಲ್ಲಿ ಜಾಯಿನ್ ಆದ ತಕ್ಷಣವೇ ಒಂದು ಮೆಸೇಜ್ ಬಂತು, ನಮ್ಮ ಯೂಟ್ಯೂಬ್ ಲಿಂಕು ಅದ್ರಲ್ಲಿ ಶೇರ್ ಮಾಡಿದ್ರೆ ಅವರು ಫಾಲೋವರ್ ಜಸ್ಟ್ ಫ್ರೀ ಫಾಲೋವರ್ ಥರ ಆಗುತ್ತೆ ಅಂತೇಳ್ಬಿಟ್ಟು ಫಸ್ಟ್ ಅವರು ರೆಕಮೆಂಡ್ ಮಾಡಿದರು. ಅದಾದಮೇಲೆ ನಾವು ನಮ್ಮ ಒಂದು ಚಾನಲ್ ಲಿಂಕ್ನ ಆ ಗ್ರೂಪಲ್ಲಿ ಮೆನ್ಷನ್ ಮಾಡಿದ್ವಿ. ಮೆನ್ಷನ್ ಮಾಡಿದ್ಮೇಲೆ ಚಾಟ್ ಮಾಡಿದ ತಕ್ಷಣವೇ ಇಮಿಡಿಯೇಟ್ಲಿ ನನಗೊಂದು ಮೆಸೇಜ್ ಬಂತು, ನಿಮಗೆ ಫಾಲೋವರ್ಸ್ ಬೇಕಾ ಅಂತ. ನೋಡಿ ಇನ್ನು ನೆಕ್ಸ್ಟ್ ಹೋಗೋಂಥದ್ದು ಇದು ನಿಮಗೆ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ. ನೋಡಿ ನಮ್ಮ ಒಂದು ಚಾನಲ್ಲು ಅವರೇ ಶೇರ್ ಮಾಡ್ತಾರೆ. ಫಸ್ಟು ಶೇರ್ ಮಾಡಿ ನಿಮ್ಮದ್ರಲ್ಲಿ ಇಷ್ಟು ಫಾಲೋವರ್ಸ್ ಇದೆ, ನಿಮ್ಮದ್ರಲ್ಲಿ ಇಷ್ಟು ಫಾಲೋವರ್ಸ್ ಇದ್ದಾರೆ, ಇನ್ಕ್ರೀಸ್ ಮಾಡಬೇಕಾ ಅಂತ ಕೇಳ್ತಾರೆ. ಆಮೇಲೆ ನಾನು ಹೇಳ್ತೀನಿ, ಸಾರಿ ಬ್ರೋ, ವಿ ಆರ್ ಡೂಯಿಂಗ್ ಏನಂತ ಹಾಕಿದ್ದೀನಿ, ಜೆನ್ಯೂನ್ ಕಂಟೆಂಟ್ ನಾವು ಮಾಡ್ತೀವಿ, ಸೊ ನಮಗೆ ಫೇಕ್ ಫಾಲೋವರ್ಸ್ ಬೇಡ, ನಮಗೆ ಜೆನ್ಯೂನಾಗಿ ನಾವು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀವಿ, ಜೆನ್ಯೂನಾಗೆ ನಾವು ಬೆಳಿಬೇಕು ಅಂತ ಒಂದು ಪ್ಲಾನಿಂಗಲ್ಲಿ ಇದ್ದೀವಿ, ನಮಗೆ ಫೇಕ್ ಫಾಲೋವರ್ಸ್ ಎಲ್ಲ ಬೇಡ, ಜೆನ್ಯೂನಾಗಿ ಫಾಲೋವರ್ಸ್ ಬೇಕು, ನಮಗೆ ಜನ ಆ ಥರ ಸಪೋರ್ಟ್ ಮಾಡಬೇಕು, ಅವರ ಮನಸ್ಥಿತಿಯಿಂದನೇ ಸಪೋರ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಇದು ಹಾಕಿದ್ದೀನಿ ನಾನು. ಅದಾದಮೇಲೆ ನಮ್ಮ ಎಲ್ಲ ಮೆಂಬರ್ಸು ಆ್ಯಕ್ಟಿವಲ್ಲಿದ್ದಾರೆ, ಅವರು ಜೆನ್ಯೂನಾಗೆ ಡೈಲಿ ನಿಮಗೆ ವ್ಯೂಸು ಸಿಗುತ್ತೆ, ಈ ಫಾಲೋವರ್ಸಿಂದ ನಿಮಗೆ ವ್ಯೂಸು ಸಿಗುತ್ತೆ. 100 ಫಾಲೋವರ್ಸು ನೀವು ಫ್ರೀಯಾಗೂ ಬೇಕಾದ್ರೆ ಜೆನ್ಯೂನಾಗೆ ಚೆಕ್ ಮಾಡಿ ಆಮೇಲೆ ನೀವು ಪೇ ಮಾಡಿ ಅಂತ ಇಲ್ಲಿ ಬರುತ್ತೆ. ಅದಾದಮೇಲೆ ನೋಡಿ ಲೀಸ್ಟು ಇವ್ರದ್ದು ಈ ಥರ ಇರುತ್ತೆ ಲೀಸ್ಟು, ಈ ಥರ ಒಂದು ಲೀಸ್ಟ್ ಬರುತ್ತೆ. ಅವರು ಕಳಿಸಿರೋವಂಥ ಲೀಸ್ಟ್ ಇದು ನಾನು ಕಳಿಸಿದ್ದೀನಿ. ಇಷ್ಟು ಟೂ ಮಚ್ ಎಕ್ಸ್ಪೆನ್ಸಿವ್ ಬ್ರೋ, ಇದು ಜಾಸ್ತಿ ಆಯಿತು ಅಂತೇಳಿ ಕಳಿಸಿದ್ದಕ್ಕೆ ಅವರು ಫಸ್ಟು ನೋ ಪ್ರಾಬ್ಲಮ್ ಬ್ರೋ, 100 ರೂಪೀಸ್ ನೀವು ಕಳಿಸಿ,
ನಾನು ಫಸ್ಟು ಟ್ರಯಲ್ 100 ಫಾಲೋವರ್ಸ್ನ ನಾನು ಸಬ್ಸ್ಕ್ರೈಬರ್ನ ನಾನು ನಿಮಗೆ ಕಳಿಸ್ತೀನಿ. ಅದಾದಮೇಲೆ ನೀವು ನಿಮಗೆ ಟ್ರಸ್ಟ್ ಆದರೆ ನೀವು ಪೇ ಮಾಡಿ ಅಂತ ಹೇಳ್ಬಿಟ್ಟು ಇದು ಒಂದು ಬಂದಿರೋವಂಥದ್ದು. ಅದಾದಮೇಲೆ ಸಬ್ಸ್ಕ್ರೈಬರ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ನಿನ್ನೆ 114 ಸಬ್ಸ್ಕ್ರೈಬರ್ಸ್ ಇದ್ದರು ನಿನ್ನೆ. ಆವಾಗ ನನಗೆ ಇದು ಕಳಿಸಿರೋವಂಥದ್ದು, ನಿಮಗೆ ಆ್ಯಡ್ ಮಾಡ್ತಾಯಿದ್ದೀನಿ ಬ್ರೋ, 100 ಸಬ್ಸ್ಕ್ರೈಬರ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಇದು ಫ್ರೀಯಾಗಿ ಮತ್ತು ನನಗೆ ಒಂದು QR ಕಳಿಸಿದ್ರು, ಮತ್ತು 100 ರೂಪೀಸ್ನ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. 100 ಅದಾದಮೇಲೆ ನಿಮಗೆ ಸಬ್ಸ್ಕ್ರೈಬರ್ ಎಲ್ಲ ಬಂದಮೇಲೆ ನಮಗೆ ಮಿಕ್ಕಿದ ಅಮೌಂಟ್ನ ಪೇಮೆಂಟ್ ಏನಿದೆಯಾ 390 ರೂಪೀಸ್ ಏನೋ ಆಗುತ್ತೆ, ಅದು ಎಕ್ಸ್ಟ್ರಾ 100 ರೂಪೀಸ್ ಆದಮೇಲೆ ಅದನ್ನು ಆಮೇಲೆ ಪೇ ಮಾಡಿ, ಇದು ಕಂಪ್ಲೀಟ್ ಆದಮೇಲೆ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇದನ್ನು ಪೇ ಮಾಡಿ ಅಂತ ಹೇಳ್ಬಿಟ್ಟು ಬಂದಿದೆ. ಆಮೇಲೆ ನಾನು ಹಾಕಿದ್ದೀನಿ, ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಮಾನಿಟೈಸ್ಗೆ ಏನೂ ಪ್ರಾಬ್ಲಮ್ ಆಗಲ್ವಾ ಬ್ರೋ ಅಂತ ಹಾಕಿದ್ದೀನಿ. ಅದಾದಮೇಲೆ ನಮ್ಮ ಎಲ್ಲ ಫಾಲೋವರ್ಸು ಎಲ್ಲ ಸಬ್ಸ್ಕ್ರೈಬರ್ಸು ಎಲ್ಲ ಜೆನ್ಯೂನ್ಲಿ ಅವರು ಡೈಲಿ ಆ್ಯಕ್ಟಿವಲ್ಲಿ ಇರ್ತಾರೆ, ಏನೂ ಪ್ರಾಬ್ಲಮ್ ಆಗಲ್ಲ ಅಂತೆಲ್ಲ ಹಾಕಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ ಓಕೆ ಬ್ರೋ, ನಿಮಗೆ ಟ್ರಸ್ಟ್ ಬಂದಮೇಲೆ ನೀವೊಂದು ಅಮೌಂಟ್ನ ಪೇ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಅದಾದಮೇಲೆ ನಾನು ಹಾಕಿದ್ದೀನಿ, ಆಫ್ಟರ್ ಸಬ್ಸ್ಕ್ರೈಬರ್ಸೇ ನಾನು ಪೇ ಮಾಡ್ತೀನಿ, ಡೆಫಿನೆಟ್ನ ನಾನು ಪೇ ಮಾಡ್ತೀನಿ, ಫ್ರಾಡ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿ, 1000 ಸಬ್ಸ್ಕ್ರೈಬರ್ಸ್ನ ಆ್ಯಡ್ ಮಾಡಿದ್ವಿ, ನೀವು ಪೇ ಮಾಡಿ ಅಂತೇಳ್ಬಿಟ್ಟು ಇದು ಬಂದಿರುವಂಥದ್ದು. ಆ್ಯಡ್ ಮಾಡಿದ್ದೀವಿ ಅಂತ ಹಾಕಿದ್ದಾರೆ, ಬಟ್ ಆ್ಯಡ್ ಆಯಿತು ನನಗೆ, ಇದು ಜೆನ್ಯೂನ್ ಅಂತ ನಾನು ಅಂದ್ಕೊಂಡೆ. ಆ್ಯಡ್ ಆಯಿತು, ಸ್ವಲ್ಪ ಟೈಮ್ ತೊಗೊಳ್ಳೋಣ, ಆ್ಯಡ್ ಮಾಡೋದು ಬೇಡ, ಯಾಕೋ ನನಗೆ ಅಂದರೆ ಡೌಟ್ ಹೊಡಿದು, ಗೊತ್ತಿದೆ ನನಗೆ ಆಲ್ರೆಡಿ ಈ ಥರ ನಮಗೆ ಮುಂಚೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ಯಾಕೆಂದರೆ ನಮ್ಮ ಫ್ರೆಂಡ್ಗಳದ್ದು ತುಂಬ ಜನದ್ದು ಇದೇ ಥರ ಆಗಿದೆ. ಆಲ್ಮೋಸ್ಟ್ ಅದು ಯಾವುದ್ರಲ್ಲಿ ಅಂತ ಹೇಳಿದ್ರೆ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿದೆ. ಸೊ ಹಂಗಾಗಿ ನಾನು ಯಾಕೆ ಸುಮ್ಮನೆ ಟ್ರಸ್ಟ್ ಮಾಡೋದು ಬೇಡ, 4000 ವಾಚ್ ಅವರು ಕಂಪ್ಲೀಟ್ ಮಾಡಿಕೊಡ್ತೀನಿ, ಇದಂಗೆ ನೀವು ಮಾಡಿ ಅಂತ ಹೇಳ್ಬಿಟ್ಟು ಕಳಿಸೋನೆ. ಇದಾದಮೇಲೆ ಎಲ್ಲ ನೋಟಿಫಿಕೇಷನ್ ಆನ್ ಮಾಡಿರ್ತಾರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸು. ನಿಮ್ಮ ಒಂದು ಕಂಟೆಂಟ್ ಬಂದ ತಕ್ಷಣವೇ ನಿಮಗೆ ವಾಚ್ ಅವರು ಸಿಗುತ್ತೆ, ಲೈಕ್ಸು ಸಿಗುತ್ತೆ, ಮತ್ತು ಫಾಲೋವರ್ಸು ಇನ್ಕ್ರೀಸ್ ಆಗಿರ್ತಾರೆ, ಈ ಥರ ಎಲ್ಲ ಬರುತ್ತೆ. ಕಳಿಸಿದ್ದಾರೆ, ಇಲ್ಲಿ ಹಾಕಿದ್ದೀನಿ. ಬಟ್ ಐ ಡೋಂಟ್ ಹ್ಯಾವ್ ಮನಿ ಬ್ರೋ, ಅರೇಂಜ್ ಆದಮೇಲೆ ನಾನೇ ನಿಮಗೆ ಮೆಸೇಜ್ ಮಾಡ್ತೀನಿ, ಥ್ಯಾಂಕ್ ಯು ಅಂತೇಳಿ ಕಳಿಸಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿ, ನಿಮ್ಮ ಒಂದು ಚಾನಲ್ ನೇಮ್ನ ಇಲ್ಲಿ ಶೇರ್ ಮಾಡಿ, ನಾನು ಆಮೇಲೆ ಪೇ ಮಾಡ್ತೀನಿ ಅಂತ ಹಾಕಿದ್ದೀನಿ. ಅದಾದಮೇಲೆ ನಿಮ್ಮೊಂದು ಚಾನಲ್ ಇದೆಯಲ್ಲ ಯೂಟ್ಯೂಬಲ್ಲಿ, ಅದರದ್ದೊಂದು ಲಿಂಕ್ನ ಶೇರ್ ಮಾಡಿ, ನಿಮ್ಮ ಚಾನಲ್ ನೇಮ್ನ ಶೇರ್ ಮಾಡಿ, ನಾನು ಆಮೇಲೆ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅಷ್ಟೊತ್ತಿಗೆ ನನಗೆ ಆಲ್ರೆಡಿ ಫಾಲೋವರ್ಸ್ ಎಲ್ಲ ಇರಲಿಲ್ಲ. ಅಂದರೆ ನಾನು ಹಂಗೆ ಶೇರ್ ಮಾಡಿದ ತಕ್ಷಣವೇ ಆ ಥರ ಆಲ್ರೆಡಿ ನನಗೆ ಡೌಟ್ ಇತ್ತು, ಅಂದರೆ ಯೂಟ್ಯೂಬಲ್ಲಿ ಅದೆಲ್ಲ ರಿವ್ಯೂ ಆಗಿನೇ ಇಲ್ಲ ಯೂಟ್ಯೂಬರ್ ರಿಮೂವ್ ಮಾಡ್ತಾರೆ ಒಂದು, ಇಲ್ಲಾಂದರೆ ಇವ್ರ ಮೂಲಕನೇ ಅದು ಸ್ಕ್ಯಾಮ್ ಥರ ವರ್ಕ್ ಆಗುತ್ತೆ, ಇವ್ರ ಮೂಲಕನೇ ರಿಮೂವ್ ಆಗೋ ಚಾನ್ಸಸ್ಸು ಇದೆ. ಓಕೆನಾ, ಈ ಥರ ಇವತ್ತಿನ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಸೊ ನಮ್ಮ ಮೂಲಕ ಹೇಳೋದೇನಂತ ಹೇಳಿದ್ರೆ, ಯಾರೂ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಎಲ್ಲ ಒಂದು ಮೇಟ್ ಆಗಿರಲಿ, ಅಥವಾ ಗೂಗಲ್ ಆ್ಯಡ್ಸ್ ಆಗಿರಲಿ, ಅಥವಾ ಯೂಟ್ಯೂಬ್ ಆಗಿರಲಿ, ಯಾವುದೇ ಸಬ್ಸ್ಕ್ರಿಪ್ಷನ್ ಆಗಿರಲಿ, ಅಥವಾ ಪ್ರತಿಯೊಂದು ಯಾವುದೇ ಆಗಿರಲಿ, ಯಾವುದೇ ಒಂದು ಕ್ಷೇತ್ರ, ಯಾವುದೇ ಒಂದು ವೆಬ್ಸೈಟ್ ಆದ್ರೂ ಅಥವಾ ಆ್ಯಪ್ ಆದ್ರೂ ನೀವು ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ಯಾವುದೇ ಒಂದು ಅಮೌಂಟ್ ಹಾಕ್ಬೇಕಾದ್ರೂ ಎಲ್ಲ, ಯಾಕಂದರೆ ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲ ಥರನೂ ಅವ್ರಿಗೆ ಇದೇ ಕೆಲಸನೇ ಇದು ಅವ್ರದ್ದು. ಅವರೆಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋ ಅಂಥದ್ದು ಯಾವುದು ಮಾಡಲ್ಲ, ಅವರು ಇದೇ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ. ಫಸ್ಟು ಕೆಲವರು ಇಷ್ಟು ಪೇ ಮಾಡಿ ಅಂತ ಅಡ್ವಾನ್ಸ್ ಹಾಕ್ಸ್ಕೊತಾರೆ, ಆಮೇಲೆ ಸಬ್ಸ್ಕ್ರೈಬರ್ ಬರಲ್ಲ, ಆ ಥರನೂ ಆಗಿದೆ. ಅದಾದಮೇಲೆ ಎಂತ ಹೇಳ್ಬೋದು, ಫಸ್ಟು ಪೇಮೆಂಟ್ ಮಾಡಿಸ್ಕೊತಾರೆ, ಅರ್ಧ ಇದು ಮಾಡ್ತಾರೆ, ಅದಾದಮೇಲೆ ಮತ್ತೆ ಅದು ರೆಸ್ಪಾಂಡ್ ಮಾಡಲ್ಲ, ಮತ್ತು ವಾಪಸ್ಸು ಎಲ್ಲನೂ ರಿಮೂವ್ ಮಾಡಿ ಅದೊಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಹಾಕಿದ ತಕ್ಷಣವೇ ಎಲ್ಲರೂ ರಿಮೋಟ್ ಕಂಟ್ರೋಲ್ ಥರ ವರ್ಕ್ ಆಗುತ್ತೆ. ಅದಾದಮೇಲೆ ಮತ್ತೆ ಯೂಟ್ಯೂಬರೇ ರಿಮೂವ್ ಮಾಡ್ಬೋದು, ಅಥವಾ ಯೂಟ್ಯೂಬ್ ಟೀಮ್ ಅವರೇ ರಿಮೂವ್ ಮಾಡ್ಬೋದು, ಅಥವಾ ಅವರೇ ವಾಪಸ್
ತೆಗಿಬೋದು, ಹೇಳೋಕ್ಕಾಗಲ್ಲ. ಅದೊಂಥರ ಎಲ್ಲ ಫ್ರಾಡ್ ಅಂತಲೇ ಹೇಳ್ಬೋದು. ಎಲ್ಲದೂ ಫ್ರಾಡು, ಸ್ಕ್ಯಾಮ್ ಥರ ವರ್ಕ್ ಆಗುತ್ತೆ. ಅದಾದಮೇಲೆ ಇನ್ಸ್ಟಾಗ್ರಾಮು ಅಷ್ಟೇ, ತುಂಬ ಜನ ಫಾಲೋವರ್ಸು 10K 12K ಆ ಥರ ಫಾಲೋವರ್ಸು ಆ್ಯಡ್ ಮಾಡ್ತಾರೆ, ಮತ್ತು ರಿಮೂವ್ ಮಾಡ್ತಾರೆ. ಟೀಮಿಂದನೇ ರಿಮೂವ್ ಆಗುತ್ತೆ, ಅಥವಾ ಅವ್ರ ಕಡೆಯಿಂದನೇ ಅದು ಡ್ರಾಪ್ ಆಗುತ್ತೆ ಆಟೋಮೆಟಿಕ್. ಅಷ್ಟೇ ಫಾಲೋವರ್ಸ್ ಎಲ್ಲ ಡ್ರಾಪ್ ಆಗೇ ಆಗುತ್ತೆ. ಅದಾದಮೇಲೆ ಫೇಸ್ಬುಕ್ಕು ಅಷ್ಟೇ, ತುಂಬ ಜನ ಹಾಕಿಸ್ಕೊಂಡು ಆ ಥರ ಅಮೌಂಟ್ ಕೊಟ್ಬಿಟ್ಟು ಮೋಸ ಹೋಗಿರೋರೆ ತುಂಬ ಜನ ಇದ್ದಾರೆ. ಅದಾದಮೇಲೆ ಇನ್ನೊಂದು ಥರ ಸ್ಕ್ಯಾಮ್ ಇದೆ, ಅದು ನೆಕ್ಸ್ಟ್ ವೀಡಿಯೋಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ತುಂಬ ಲೆಂತಿಯಾಗಿ ಹೋಗುತ್ತೆ. ಇನ್ನೊಂದು ಥರ ಹೆಂಗೆ ಅಂತೇಳಿದ್ರೆ, ಆ್ಯಪು ಅಂದರೆ ಇಷ್ಟು ಅಮೌಂಟ್ ಹಾಕಿದರೆ ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, ಅದೆಲ್ಲ ಇನ್ನೊಂದು ಥರ ಕ್ಯಾಟಗರಿ ಸ್ಕ್ಯಾಮ್ ಇದೆ. ಅದೆಲ್ಲ ನಮ್ಮ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಈ ಒಂದು ಪುಟ್ಟ ಒಂದು ಯೂಟ್ಯೂಬರನ್ನು ನೀವು ಹೀಗೆ ಸಪೋರ್ಟ್ ಮಾಡ್ತಾ ಬೆಳೆಸಿ ಅಂತ ನಾನು ಕೇಳಿಸ್ಕೊತೀನಿ. ಇದೇ ಥರ ನಿಮ್ಮ ಸಪೋರ್ಟಿಂದ ನಾವು ಹೆಚ್ಚಿನ ಕಂಟೆಂಟ್ನ ನಾವು ಹುಡುಕಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಇನ್ನೂ ಹೊಸ ಥರ ಕಂಟೆಂಟ್ನ ಸೃಷ್ಟಿ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಖಂಡಿತವಾಗ್ಲೂ ಲೈಕ್ ಮಾಡಲೇಬೇಕು. ಇದು ಒಂದು ಅತ್ಯಮೂಲ್ಯವಾದ ಒಂದು ವಿಷಯ ಆಗಿದೆ. ಲೈಕ್ ಮಾಡಿಕೊಂಡು ಇನ್ನೂ ನಿಮಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೂ ಯಾವ್ದಾದ್ರು ಎಕ್ಸ್ಪೀರಿಯೆನ್ಸ್ ಈ ಥರ ಆಗಿದ್ದರೆ ಅದನ್ನು ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇಲ್ಲಿಗೆ ಈ ವಿಡಿಯೋ ಬರ್ತೀವಿ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಆಂಜನೇಯ.